ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ ಹೊಸಕೋಟೆ ಹತ್ರ ಇರೋ ಅರುಣ್ ಫಾರ್ಮ್ಸ್ ಆ್ಯಂಡ್ ನರ್ಸರಿ ಹತ್ರ. ಇಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ಪ್ಲಾಂಟ್ಸಿಗೆ ಬೇಕಾಗಿರೋ ಪಾಟ್ಸು ಎಲ್ಲ ಸಿಗುತ್ತೆ. ಪ್ಲಾಂಟಿಂಗ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಪ್ರತಿಯೊಂದೂ ಗಿಡಗಳಿಂದ ಹಿಡಿದು ಪಾಟ್ಸು, ಸೀಡ್ಸ್, ಹಾಗೆ ಸೀಡ್ಸ್ಗೆ ಬೇಕಾಗಿರುವಂಥ ಗೊಬ್ಬರ ಎಲ್ಲ ಸಿಗುತ್ತೆ ಇಲ್ಲಿ. ವಿಡಿಯೋ ಅಲೋ ಇಲ್ಲ ಅಂತಂದರು. ಅದಕ್ಕೂ ಮುಂಚೆ ಕೆಲವೊಂದು ಕ್ಲಿಪ್ಸ್ನ ನಾನು ತೊಗೊಂಡ್ಬಿಟ್ಟಿದ್ದೆ, ಅದನ್ನೇ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆದಷ್ಟು ಕವರ್ ಮಾಡಿದ್ದೀನಿ. ಪ್ಲ್ಯಾಂಟ್ಸು ಮತ್ತು ಪ್ಲ್ಯಾಂಟ್ಸಿಗೆ ಬೇಕಾಗಿರೋ ಪಾಟ್ಸು ಎಲ್ಲನೂ ಸಿಗುತ್ತೆ ಇಲ್ಲಿ. ಪ್ರತಿಯೊಂದು ನಾವು ಪ್ಲಾಂಟಿಂಗ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಹುಡುಕೋದಕ್ಕೆ ಮತ್ತು ನೋಡೋದಕ್ಕೆ ನಮಗೆ ಪೇಷನ್ಸ್ ಇರಬೇಕಷ್ಟೇ. ಮತ್ತು ಗಿಡಗಳ ನೇಮ್ ಸಮೇತ ಪ್ರೈಸ್ ಟ್ಯಾಗ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದೇ ರೀಸನ್ನು, ನಾವು ಎಷ್ಟು ಗಿಡಗಳನ್ನ ಬೆಳೆಸಿದ್ರೆ ಅಷ್ಟು ನಮಗೆ ಅದರಿಂದ ಅಡ್ವಾಂಟೇಜೇನೆ, ಡಿಸ್ಅಡ್ವಾಂಟೇಜ್ ಒಂದೂ ಇಲ್ಲ. ಸೊ ಗಿಡಗಳನ್ನ ಬೆಳೆಸೋಣ, ಪ್ರಕೃತಿನ ನಾವು ಕಾಪಾಡ್ಕೊಳ್ಳೋಣ. ಗಿಡಗಳ ಬೆಳೆಸ್ಕೊಳ್ಳೋದಕ್ಕೆ ಪ್ಲೇಸ್ ಇಲ್ಲ ಅಂತ ಸುಮ್ಮನೆ ಇದ್ಬಿಡ್ತಾರೆ. ನಮ್ಮ ಕೈಲಿ ಆದಷ್ಟು ಪಾಟ್ಸ್ ಇಟ್ಕೊಂಡು ನಮ್ಮ ನೇಚರ್ನ ನಾವು ಕಾಪಾಡ್ಕೊಳ್ಳೋಣ. ಅದಕ್ಕೋಸ್ಕರನೇ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಹೊಸದಾಗಿ ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡೋರಿಗೆ ಐಡಿಯಾ ಇರೋದಿಲ್ಲ, ಯಾವ ಥರ ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡಬೇಕು, ಯಾವ ಗಿಡಗಳನ್ನ ಬೆಳೆಸ್ಕೋಬೇಕು ಅಂತ ಹೇಳ್ಬಿಟ್ಟು. ನಿಮಗೆ ಹೂವು ಇರುವಂಥ ಗಿಡಗಳು ಬೇಕಂದರೆ ಹೂವು ಥರದನ್ನು ಬೆಳೆಸ್ಕೋಬೋದು. ಅಥವಾ ಇಲ್ಲ ಏನದು ನೇಚರ್ಗೆ ಸಂಬಂಧ ಗ್ರೀನರಿ ಇರಬೇಕು, ಆಕ್ಸಿಜನ್ ಬರುವಂಥ ಪ್ಲಾಂಟ್ಸ್ ಬೇಕು ಅನ್ನೋದಾದರೆ ಅದನ್ನು ಬೇಕಂದ್ರೆ ನಾವು ಬೆಳೆಸ್ಕೋಬಹುದು. ಇಂಡೋರ್ ಪ್ಲಾಂಟ್ಸು, ಔಟ್ಡೋರ್ ಪ್ಲಾಂಟ್ಸು ಮತ್ತು ಗಿಡಗಳಿಂದ ಮರಗಳ ತನಕ ಬೆಳೆಯುವಂಥ ಗಿಡಗಳು ಎಲ್ಲ ನಾವು ಇಲ್ಲಿ ನೋಡಬಹುದು. ಹೊಸದಾಗಿ ಪ್ಲಾಂಟಿಂಗ್ ಮಾಡೋರಿಗೆ ಇಲ್ಲಿ ಅವ್ರನ್ನೇ ಕೇಳಬಹುದು ಯಾವ ಥರ ಏನು ಅಂತ ಹೇಳಿ, ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಒಂದು ಸರ್ತಿ ಇಲ್ಲಿ ವಿಸಿಟ್ ಮಾಡಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೊಸದಾಗಿ ಪ್ಲಾಂಟಿಂಗ್ ಮಾಡಬೇಕು ಮತ್ತು ನೇಚರ್ನ ಕಾಪಾಡ್ಕೋಬೇಕು ಅನ್ನೋ ಥಾಟ್ ಇರೋರು ತಪ್ಪದೆ ಇಲ್ಲ ಅಂತಲೇ ಅಲ್ಲ, ಯಾವುದಾದ್ರೂ ನರ್ಸರಿ ಆಗಲಿ ಅದಕ್ಕೆ ವಿಸಿಟ್ ಮಾಡಿ ಆದಷ್ಟು ಪ್ಲಾಂಟ್ಸ್ನ ಬೆಳೆಸ್ಕೊಳ್ಳಿ.